ಭಾಳಷ್ಟು SSLC ಎಕ್ಸಾಮ್ 2 ಬರೆದ ವಿದ್ಯಾರ್ಥಿಗಳು ಮೊನ್ನೆ ರಿಸಲ್ಟ್ ಬಂತು. ರಿಸಲ್ಟ್ ಬಂದಾಗ ಭಾಳಷ್ಟು ವಿದ್ಯಾರ್ಥಿಗಳ ಒಂದು ರಿಸಲ್ಟು ನಾಟ್ ಕ್ಲಿಯರ್ಡ್ ಆಗಿರ್ತಕ್ಕಂಥದ್ದು, ಅಂದರೆ ಅನುತ್ತೀರ್ಣ ಅಥವಾ ಫೇಲ್ ಆಗಿರ್ತಕ್ಕಂಥದ್ದು. ಆ ನಾಟ್ ಕ್ಲಿಯರ್ಡ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಭಾಳಷ್ಟಿದೆ. ಕೇವಲ 31% ಟೋಟಲ್ ಏನು ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದ್ರು ಅದರಲ್ಲಿ 31% ಮಾತ್ರ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರ್ತಕ್ಕಂಥದ್ದು. ಇನ್ನುಳಿದ ಎಲ್ಲ ವಿದ್ಯಾರ್ಥಿಗಳು SSLC ಎಕ್ಸಾಮ್ 3ಗೆ ಅಟೆಂಡ್ ಆಗ್ತಾಯಿದ್ದಾರೆ. ಆ ವಿದ್ಯಾರ್ಥಿಗಳು ನಮಗೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಏನಂದರೆ ಸರ್ ನಮಗೆ SSLC ಎಕ್ಸಾಮ್ 3ಗೆ ಒಂದು ಪಾಸಿಂಗ್ ಪ್ಯಾಕೇಜ್ ತಿಳಿಸ್ಕೊಡಿ ಅಂತ. ನೋಡಿ ವಿದ್ಯಾರ್ಥಿಗಳೇ, ನಾವು ಪಾಸಿಂಗ್ ಪ್ಯಾಕೇಜ್ ಕುರಿತು ಪಾಠ ಮಾಡುವಷ್ಟು ಮಟ್ಟಿಗೆ ಇಲ್ಲ, ಆದರೆ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಕುರಿತು ಒಂದು ಲಿಂಕ್ ಇದೆ. ಆ ಲಿಂಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿಂದ ನೀವು ಪ್ರತಿಯೊಂದು ಮಾಹಿತಿಯನ್ನು ಪಡ್ಕೊಂಡು ನೀವು ನಿಮ್ಮ ಎಕ್ಸಾಮ್ನಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ರಿಸಲ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮಾಹಿತಿ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ನೀವು ಒಂದು ವೇಳೆ ಟೆಲಿಗ್ರಾಮ್ ಯೂಸ್ ಮಾಡ್ತಾಯಿದ್ರೆ ಕರ್ನಾಟಕ ಸರ್ಕಾರಿ ಆದೇಶಗಳು ಮತ್ತು ಸುತ್ತೋಲೆಗಳಂತೆ ಒಂದು ಗ್ರೂಪ್ ಇದೆ. ಆ ಗ್ರೂಪ್ನ ಜಾಯ್ನ್ ಆಗಿ ಇಲ್ಲಿ ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಎಕ್ಸಾಂಪಲ್ ಇಲ್ಲಿ ಒಂದಿದೆ. ಇಂದು ಬೆಳಗ್ಗೆ 11:30ಕ್ಕೆ SSLC ಪರೀಕ್ಷೆ 2 ಫಲಿತಾಂಶ ಪ್ರಕಟ, ಫಲಿತಾಂಶವನ್ನು ವೀಕ್ಷಿಸಲು ಈ ಕೆಳಗೆ ಲಿಂಕ್ ಕ್ಲಿಕ್ ಮಾಡಿ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿ. ಯಾವುದೇ ಲಿಂಕ್ ಕ್ಲಿಕ್ ಮಾಡಿ, ಒಂದು ಗ್ರೂಪಲ್ಲಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟ್ ಓಪನ್ ಆದಾಗ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಸ್ಕ್ರೋಲ್ ಅಪ್ ಮಾಡ್ತಾ ಬನ್ನಿ. ಕೆಳಗಡೆ ಸ್ಕ್ರೋಲ್ ಅಪ್ ಮಾಡ್ತಾಕ್ಕೆ ಬಂದಾಗ ಇಲ್ಲಿದೆ ನೋಡಿ, SSLC ಅಂತ ಇದೆ ನೋಡಿ. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಅಪ್ ಮಾಡ್ತಾ ಬನ್ನಿ. ಪೂರ್ತಿ ಕೆಳಗೆ ಸ್ಕ್ರೋಲ್ ಅಪ್ ಆಗಬೇಕು. ಇಲ್ಲಿ ನೋಡಿ, SSLC ಮೆಟೀರಿಯಲ್ ವಾಟ್ಸಪ್ ಚಾನಲ್ ಅಂತಿದೆ. ಇದನ್ನು ಜಾಯ್ನ್ ಆಗಿ. ಈ ಚಾನಲ್ ಜಾಯ್ನ್ ಆದರೆ ನಿಮಗೆ ಇಲ್ಲಿದೆ ನೋಡಿ, SSLC ಪಾಸಿಂಗ್ ಪ್ಯಾಕೇಜ್ ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಎಲ್ಲ ಕೂಡ ಸರ್ ಅಪ್ಡೇಟ್ ಮಾಡ್ತಿರ್ತಾರೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ವೆರಿ ಎಕ್ಸಲೆಂಟ್ ಆಗಿರ್ತಕ್ಕಂಥ ಮಾಹಿತಿಗಳನ್ನ ಅಪ್ಡೇಟ್ ಮಾಡ್ತಿರ್ತಾರೆ. ಇದೇ ಒಂದು ವೆಬ್ಸೈಟ್ ಮೂಲಕ ಭಾಳಷ್ಟು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಕೂಡ ಗೊತ್ತಿದೆ. ಇದನ್ನು ಭಾಳಷ್ಟು ಶಾಲಾ ಕಾಲೇಜುಗಳು, ಅಂದರೆ ಶಾಲೆಗಳಲ್ಲಿ ಕ್ವಶನ್ ಪೇಪರ್ ತೆಗಿಬೇಕಾದ್ರೆ ಈ ಒಂದು ವೆಬ್ಸೈಟ್, ಅಂದರೆ ಇಲ್ಲಿ ಮೂಲಕ ಭಾಳಷ್ಟು ರೆಫರ್ ಮಾಡ್ತಕ್ಕಂಥದ್ದು. ಯಾಕಂದರೆ ಅಷ್ಟು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ಯಾಕೇಜ್ಗಳ ಕುರಿತು ಅಪ್ಡೇಟ್ ಮಾಡ್ತಿರ್ತಾರೆ ಸರ್. ತುಂಬ ಒಳ್ಳೆಯದಿದೆ. ಉದಾಹರಣೆಗೆ ಒಂದು ತೋರಿಸ್ತೀನಿ ನೋಡಿ ನಿಮಗೆ, ಹಾಗೆ ತೋರಿಸ್ತೀನಿ. ಈ ಕನ್ನಡ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡ್ಬೋದು. ಕನ್ನಡ ಪಾಸಿಂಗ್ ಪ್ಯಾಕೇಜು ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ಸ್ಕ್ರೋಲ್ ಅಪ್ ಮಾಡಬೇಕು. ಮತ್ತು ಸ್ಕ್ರೋಲ್ ಅಪ್ ಮಾಡಿದಾಗ ಇಲ್ಲಿ ನೋಡಿ, SSLC ಕನ್ನಡ ಪಾಸಿಂಗ್ ಪ್ಯಾಕೇಜ್ 2023-24 ಅಂತಿದೆ. ಇಲ್ಲಿ ನೋಡಿದೆ, 10th ಸ್ಟ್ಯಾಂಡರ್ಡ್ ಕನ್ನಡ ಪಾಸಿಂಗ್ ಪ್ಯಾಕೇಜ್ 2024-23 ಬೈ KPS, ಅಂದರೆ ಒಂದು ಸ್ಕೂಲಿಂದ ರೆಡಿ ಮಾಡಿರ್ತಕ್ಕಂಥದ್ದು. ಇದನ್ನು ಅವರು ಒಳ್ಳೊಳ್ಳೆ ಪಾಸಿಂಗ್ ಪ್ಯಾಕೇಜನ್ನು ಕಲೆಕ್ಟ್ ಮಾಡಿ ಅಪ್ಲೋಡ್ ಮಾಡ್ತಿರ್ತಾರೆ. ತುಂಬ ಚೆನ್ನಾಗಿರ್ತವೆ. ಇಲ್ಲಿ ತೋರಿಸ್ತೀವಿ ನೋಡಿ. ಇದನ್ನು ನೀವು ಕ್ಲಿಕ್ ಮಾಡಿ ನೀವು ಓದ್ತಾ ಹೋದರೆ ಸಾಕು, ನಿಮ್ಮ ರಿಸಲ್ಟು ತುಂಬ ಚೆನ್ನಾಗಾಗುತ್ತೆ ವಿದ್ಯಾರ್ಥಿಗಳು. ಇಲ್ಲಿ ನೀವೇ ಮಾಡೋಕ್ಕಪ್ಪ ಅಂದರೆ ಸ್ಕ್ರೋಲ್ ಅಪ್ ಮಾಡಿದ ನಂತರ ಕ್ಲಿಕ್ ಕೇರ್ ಟು ಡೌನ್ಲೋಡ್ ಅಂತ ಮಾಡಬೇಕು. ಡೌನ್ಲೋಡ್ ಮಾಡಿದಾಗ ಈ ಥರ ಬರುತ್ತೆ. ಇದನ್ನ ಇಲ್ಲಿ ಇಂಟು ಆ್ಯಶ್ ಕೊಡಿ, ಕ್ಲಿಯರ್ ಮಾಡಿ. ತೆಗೆದ ನಂತರ ಇಲ್ಲಿ ಕೆಳಗಡೆ ಇಲ್ಲಿ ಬಂದಿರ್ತದೆ ಲಿಂಕು. ಇಲ್ಲಿ ಕೆಳಗಡೆ ಇನ್ನೊಮ್ಮೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಕೇರ್ ಟು ಡೌನ್ಲೋಡ್ ಅಂತ ಇಲ್ಲಿ ಸ್ಕ್ರೋಲ್ ಅಪ್ ಆಗಿ ಕೆಳಗಡೆ ಬರ್ತದೆ ಲಿಂಕ್. ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಡೌನ್ಲೋಡ್ ಆಗಿ ಬಂತು. ಆಲ್ರೆಡಿ ಡೌನ್ಲೋಡ್ ಆಗ್ತಾ ಇದೆ. ನೋಡಿ ವಿದ್ಯಾರ್ಥಿಗಳೇ, ಇದು ಕರ್ನಾಟಕ ಪಬ್ಲಿಕ್ ಶಾಲೆ ತೆರ್ನಮಕ್ಕಿ ಅಂತ, ಭಟ್ಕಳ ತಾಲೂಕು, ಉತ್ತರ ಕನ್ನಡ ಜಿಲ್ಲೆಯವರು ರೆಡಿ ಮಾಡಿರ್ತಕ್ಕಂಥದ್ದು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೋಡಿ. ಕೆಳಗಡೆ ಸ್ಕ್ರೋಲ್ ಅಪ್ ಮಾಡ್ತೀನಿ ನೋಡಿ. ಕಂಠಪಾಠ ಪದ್ಯಗಳು, ವಿದ್ಯಾರ್ಥಿಗಳಿಗೆ ತಮಗೆ ಇಷ್ಟವಾದ ಒಂದು ಪದ್ಯವನ್ನು ಕಂಠಪಾಠ ಮಾಡುವುದು. ಈ ಕೆಳಗೆ ಕೊಟ್ಟಿದ್ದಾರೆ. ಇಷ್ಟರಲ್ಲಿ ಒಂದು 100% ಬರುತ್ತೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ನೋಡಿ, ಕವಿ ಪರಿಚಯ ಕೂಡ ಕೊಟ್ಟಿದ್ದಾರೆ. ಈಸಿಯಾಗಿ ನಿಮ್ಗೆ ಓದ್ಕೊಳ್ಳೋಕೆ ಅನುಕೂಲವಾಗೋ ರೀತಿ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಂಪಾರ್ಟೆಂಟ್ ಅದ. 1ನೇ ಪಾಠದಲ್ಲಿ ಯಾವ್ಯಾವ ಇಂಪಾರ್ಟೆಂಟ್. ಶ್ರೀರಾಮನ ತಂದೆ ಹೆಸರೇನು, ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು, ಮತಂಗಾಶ್ರಮದಲ್ಲಿ ವಾಸ